ಅಯ್ಯೋ ನಾನು ನಮ್ಮ ಅವ್ವಗೆ ಫೋನೇ ಮಾಡಿಲ್ವಲ್ಲ, ಖುಷಿಲಿ ಹಂಗೆ ಮರ್ಕೊಬಿಟ್ಟು ತಡಿ. ಅವಂಗೂ ಅಪ್ಪಂಗೂ ಫೋನ್ ಮಾಡಿ ತಿಳಿಸ್ಬಿಡ್ತೀನಿ ನಾನು ಪ್ರೆಗ್ನೆಂಟು ಅಂತ ಅಂದ್ಬಿಟ್ಟು. ಅಯ್ಯೋ ಫೋನ್ ಬಡ್ಕತ್ತದ, ಹೋಗ್ರಿ. ಅದು ಯಾರೋ ಫೋನ್ ಮಾಡ್ರೆ ತಗೊಬ್ರಾಗಿ. ಅಯ್ಯೋ ಹೋಗ ನೀ ಸಾಕಾಗ್ ಬಂದಿನಿ, ಹೋಗಿ ಎತ್ಕೊಬರಾಗು. ಈಗ ಕೂತೀನಿ, ಈಗ ತಿಕ್ಕ ಮಡ್ಗಿವಿ ನೀ ಕೆಳಕ್ಕೆ. ಯಾಲೆ ಫೋನ್ ಎತ್ಕೊಬಾ ಅಂತಾಳೆ. ಹೋಗಿ ಎತ್ಕೊಬಾ. ನೀನು ಅಭ್ಯಾಸ ಸಾಕಾಗಿ ಬಂದಿರೋದು. ಬೆಳಗ್ಗೆ ಹೋಗಿ ಏನು 8 ಗಂಟೆಗೆ ಹೋಗಿ ಉಳ್ಕು 10 ಗಂಟೆಗೆ ಬಂದಿದೆ. ಅದಕ್ಕೇನು ಸಾಕಾಗಿ ನಿಂತಿದೆ ಇಲ್ಲ. ಬೆಳಗ್ಗೆ 5 ಗಂಟೆಯಿಂದನೂ ಮಾಡ್ತಾವನಿ ಎಲ್ಲ ಕೆಲಸ. ಹೊಲಲು ಮಾಡ್ಬೇಕು, ಮನೇಲು ಮಾಡ್ಬೇಕು, ಎಲ್ಲನೂ ಮಾಡ್ಬೇಕು. ನಮ್ಗೆ ಸಾಕಾಗಲ್ವಾ? ಭಾಳ ಇದೆ ಕಣ್ ತಕ್ಕ ನಿನ್ನೆ. ಬೇಗ ಫೋನ್ ಎತ್ರಿ. ಅಯ್ಯೋ ತಿರ್ಗಾ ಬಡ್ಕತ್ತದೆ, ತಡಿಯಪ್ಪ ನಾನೇ ಹೋಯ್ತೀನಿ. ಹಲೋ, ಯಾರು ಮಾತಾಡ್ತಾ ಇರೋದು? ನಿಮ್ಮ ಅಜ್ಜಿ ಕಣವ. ಅಯ್ಯೋ ರೋಹಿಣಿಯ, ಹೇಳವ, ಏನು ಮಾಡ್ತಿದ್ದೆ? ಬೆಳಿಗ್ಗೆಯಿಂದ ಫೋನೇ ಮಾಡಿಲ್ವಲ್ಲ ನನ್ನ ಮಗಳು ಅನ್ಕತಿದ್ದಿ ಕಣವ. ಇದೇನವ ಮಧ್ಯಾಹ್ನ ಮಾಡಿದೆ ಇಲ್ಲ, ಬೆಳಿಗ್ಗೆ ಅಂತ ಪುಡ್ಸೋತಾನಿಲ್ವಾ? ಅಯ್ಯೋ ಕಣವ, ಬೆಳಿಗ್ಗೆನೆ ಆಸ್ಪತ್ರೆಗೆ ಕೊಟ್ಟೋಗಿದ್ದಿ. ಅಲ್ಲಿಂದ ಬಂದು ಅದು ಇದು ಕೆಲಸ ಇಷ್ಟೊತ್ತಾಯಿತು ಕಣವ, ಅದಕ್ಕೆ ಪುಡ್ಸೋತಾನಿಲ್ಲ. ಆಸ್ಪತ್ರೆ? ಯಾರಿಗೆ ಏನಾಗಿತ್ತವ? ಅದಕ್ಕೆ ಬೆಳಿಗ್ಗೆನೇ ಆಸ್ಪತ್ರೆಗೆ ಹೋಗಿದ್ರಿ ನೀವು? ಎದ್ದು ಕೋಳಿ ಕೂಗೋದಕ್ಕೆ ಹೋಗಿದ್ರಿಯಾ? ಯಾರಿಗೆ ಏನಾಗಿತ್ತವ ರೋಹಿಣಿ? ಎಲ್ಲ ಹುಷಾರಾಗಿದ್ದಾರಾ? ಏನಾಯ್ತು ಮೀ ಕಮ್ಮಿ? ಯಾರ ಆಸ್ಪತ್ರೆಗೆ ಹೋಗಿದ್ದು? ಇದಕ್ಕೆ ಗಾಬರಿಯಾಗಿದೆ, ಯಾರು ಮಾಡಿರೋದು? ಈ ಸುಮ್ ಕುತ್ಕಯ್ಯ ನೀನು. ನನ್ನ ಮಗಳು ಕಣ, ಅದೇನೋ ಸಿ ಕೇಳಬೇಕು. ಮಗ ಅದೇನಾಯ್ತು ಹೇಳು. ಅವೋ ಹಂಗೇನು ಅಂಥದ್ದೇನು ಆಗಿಲ್ಲ ಕಣವ. ಸುಮ್ಮನೆ ಗಾಬರಿಯ ಬೇಡ, ಸುಮ್ಮನಿರು. ಏನೂ ಇಲ್ಲ, ಹೇಳ್ತೀನಿ ಸುಮ್ಮನಿರು. ಯಾರಿಗೂ ಏನೂ ಆಗಿಲ್ಲ, ಎಲ್ಲ ಹುಷಾರಾಗಿವಿ, ಎಲ್ಲ ಖುಷಿಯಾಗಿ ಚೆನ್ನಾಗಿವಿ. ನೀನೇನು ಟೆನ್ಷನ್ ತಗೋಬೇಡ, ಸುಮ್ಮನಿರು. ಅಪ್ಪ ದೇವ್ರೆ, ನನಗಂತೂ ಭಯನೇ ಆಗೋಗಿತ್ತು ಕಣವ. ನನಗಂತೂ ಎದೆ ಡಬಡವ ಅಂತ ಹೊಡ್ಕೊತಿತ್ತು. ಇದೇನಪ್ಪ ಹಿಂಗಂತಳಲ್ಲ, ಓತತ್ನಂತೀಯೇ ಎದ್ದು ಹೋಗಿವ್ನಿ ಆಸ್ಪತ್ರೆಗೆ ಅಂದರೆ ನಮ್ಗೇನು ಭಯ ಆಗಲ್ವವ? ಏನಾಯ್ತು ಮೀ? ಯಾರು ಏನು ಮಗಳ? ಈ ಮುಂಕಂಡು ಸುಮ್ಮನಿರಯ್ಯ. ಈ ಮಾತಾಡ್ತಾ ಇಲ್ವ ನಾನು? ಮಗಳೇ ಕಣ. ಏನು ಕಾಪಿ ಪಟ್ಕೊಬೇಡ, ಸುಮ್ಮನಿರು. ಏನೂ ಇಲ್ಲ ಕಣ, ನನಗೆ ಭಯ ಆಗಿತ್ತು. ಮಗ ಏನು ಹೇಳು, ಅದೇನು ಏನಕ್ಕೆ ಹೋಗಿದ್ದು ಅಂತ ಫಸ್ಟು. ಇದಕ್ಕವ ಅಪ್ಪನಿಗೆ ಹೆಂಗಂತಿದೆ? ಅಪ್ಪ ಗಾಬರಿ ಆಗಿದ್ದ? ಅಯ್ಯೋ ಮುಖನವ ಗಾಬರಿ ಆಗೋನೆ. ಫಸ್ಟ್ ನೀನು ಹೇಳು, ಏನಕ್ಕೆ ಹೋಗಿದ್ರಿ ಆಸ್ಪತ್ರೆಗೆ ಅಂದ್ಬಿಟ್ಟು? ಏನಾಯಿತು? ಅದು ಅವ ಅದು 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 ಅಂದರೆ ಅದೇನು ಹೇಳು ಬೇಗ. ಅವ ಬೆಳಿಗ್ಗೆ ಎತ್ತವಿಂದ ಶುರು ಆಯಿತು ತಾಕೋ ಒಮ್ಮನ ಕಣವ. ಕಕ್ಕಿ ಮಡುಗ್ಬಿಟ್ಟಿವ್ನಿ ಅತ್ತಾಗಿ. ಆಮೇಲೆ ನನಗೇನು ಸುಸ್ತೇ ಆಗೋಯ್ತು. ಆಮೇಲೆ ಅಯ್ಯೋ ಗಾಯತ್ರಿ ಅಂಟಿ ಬೇರೆ ಪಿತ್ತಕ್ಕಂಗೆ ಆಯ್ತಾ ಇದೆ ಕಣೋ ಅನ್ಕೊಂಡು ಉಗಿತಾಯಿದ್ರು. ಆಮೇಲೆ ನಾನು ಹಂಗೆ ಅನ್ಕೊಬಿಟ್ಟಿಕವ ಪಿತ್ತಕ್ಕ ಏನು ಅನ್ಕೊಂಡು. ಆಮೇಲೆ ಸರಿ ಅಂದ್ಬಿಟ್ಟು ಅತ್ತೆ ನಾವು ಅಜ್ಜಿ ಎಲ್ಲ ಕರ್ಕೊ ಹೋದ್ರು. ಆಸ್ಪತ್ರೆಗೆ ಹೋಗೋದು ನಡಿ ಅಂದ್ಬಿಟ್ಟು ಕರ್ಕೊ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸೋದಕ್ಕೆ ಅವರು ಪ್ರೆಗ್ನೆಂಟು ಅಂದರು ಕಣವ. ಅಜ್ಜಿ ಆಯ್ತದೆ ಕವ ನೀನು. ಅಯ್ಯೋ ನಿನ್ನ ಬಾಯಿಗೆ ಸಕ್ಕರೆ ಹಾಕೋಳೆ. ಇಲ್ಲಿ ಗಂಟ ಮಾಡ್ದಿದ್ದು ಹೇಳೋಕ್ಕೆ ಆಗ್ಲಿಂದ ಜಲ್ಪಲ್ಲ ಬಿಡಿಸ್ಬಿಟ್ಟಿದೆಯಲ್ಲ. ಆಸ್ಪತ್ರೆಗೆ ಒತ್ತೊತ್ತಂತೆ ಹೋಗೋಳೆ ಅಂದಕ್ಕೆ ಭಯನೇ ಆಗೋಗಿತ್ತು. ಅಯ್ಯೋ ನನ್ನವನೇ, ಭಾಳ ಖುಷಿ ಆಯ್ತದೆ ಕಣವ. ನಾನು ಅಪ್ಪನು ಬಂದ್ಬಿಡ್ತೀನಿ ಕಣವ. ಸಾಯಂಕಾಲನೇ ನೋಡಕ್ಕೆ ಬರ್ತೀವಿ. ನೀನೇನು ಜಾಸ್ತಿ ಟೆನ್ಷನ್ ತಗೋಬೇಡ, ಜಾಸ್ತಿ ಕೆಲಸಗಳು ಮಾಡಬೇಡ. ನಾವು ಬರ್ತೀವಿ, ಹೇಳ್ತೀವಿ ನಿಮ್ಮ ಅತ್ತೆಗೂ ಅಜ್ಜಿಗೂ. ಏನು ಮಾಡಿಸ್ಬೇಡಿ ಅನ್ಕೊಂಡು ಬರ್ತೀವಿ ಅಪ್ಪ ನಾನು ಇಬ್ಬರು ಸಾಯಂಕಾಲ. ಏನಮ್ಮಿ ಏನು ಮಾತಾಡ್ತಿದ್ದಾರೆ ಮೀ? ನಂಗೆ ಏನು ಅರ್ಥೈತಿಲ್ಲ. ಏನಕ್ಕೆ ಸಾಯಂಕಾಲ ಹೋಗ್ಬೇಕು ನಾವು? ನಿಂಗೆ ಯಾಕಯ್ಯ ಫೋನ್ ತಕೊಡು ಅಂತ ಅಂದು ಫೋನ್ ತಗೊಬಂದು ಕೊಡ್ತೀನಿ ನನ್ನ ಕೈಗೆ. ನಾನು ಫೋನ್ ಎತ್ಕೊಂಡು ನಾನು ಎತ್ಬಿಟ್ಟು ನನ್ನ ಮಗಳ ಜೊತೆ ಮಾತಾಡೀನಿ. ಅವಳು ಏನೋ ಹೇಳೋಳೆ, ನಾನು ಏನೋ ಕೇಳಿಸ್ಕೊಂಡಿನಿ. ನಿನ್ಗೆ ಯಾಕೆ ಅವೆಲ್ಲ? ನಾನು ಹೇಳೋದಿಲ್ಲ. ಅಯ್ಯೋ ಅದಕ್ಕವ ಪಾಪ ಅಪ್ಪಂಗಂಗಂದೆ ಹೇಳ್ಬಿಡವ. ಸುಮ್ ಕೂತ್ಕೋ ಮಗ. ನನಗೆ ಮಗ ಈ ಬೆಳಿಗ್ಗೆಯಿಂದ ಕೆಲಸ ಮಾಡಿಬಿಟ್ಟು ಕಾಲು ಕೈಯೆಲ್ಲ ನೋಯ್ತಾ ಇದ್ದು ಅಂದ್ಬಿಟ್ಟು ಕೂತಿದ್ದೆ, ಟಿ ವಿ ನೋಡ್ತಾ ಇದ್ನಾರ. ಫೋನ್ ಬತ್ತಲ್ಲ ರೀ, ಹೋಗಿ ಒಂಚೂರು ಫೋನ್ ಎತ್ಕೊಬನ್ರಿ ಅಂದರೆ ಬೆಳಿಗ್ಗೆ ಹೊಲದಲ್ಲಿ ಹುಡ್ಕೊ ಬಂದಿರೋರು ಗೊತ್ತು. ನಮಗೆ ತಿಕ್ಕ ಊರಕ್ಕೆ ಬಿಡ್ಸೋತಿಲ್ಲ, ಎಲ್ಲದಕ್ಕೂ ನನಗೆ ಹೇಳ್ತಾಳೆ. ಅನ್ಕೊಂಡು ತಕೊಬಿಡೋದ ಮಗ, ತಕೋ ಅನ್ಕೊಂಡು ತಕ್ಕ ಅನ್ಕೊಂಡು ಸ್ವಗತ್ತಾಗಿ ಇವನಿಗೆ ನಾನು ಹೇಳ್ಕೊಡ್ಬೇಕಾ ಈಗ ಏನು ಅಂತ? ನಾನು ಏನು ಹೇಳ್ಕೊಡೋದು. ಬೇಕಾದ್ರೆ ಅವ್ನು ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅವಳ ಮಗಳನ್ನ. ನಾನು ಏನು ಹೇಳ್ಕೊಡಲ್ಲ ಮಗ. ಸಾಯಂಕಾಲ ಬೇಕಾದ್ರೆ ನನ್ನ ಜೊತೆ ಬಂದ್ರೆ ಕರ್ಕೊ ಬರ್ತೀನಿ. ಏನು ಹೇಳಂತಂತೂ ಹೇಳಲ್ಲ ನಾನು ಬಾಯ್ಬಿಟ್ಟು. ಇವ್ನಿಗೆ ಎಷ್ಟು ಆಟ ಚಾಲ ಇದ್ಮೇಲೆ ನಮ್ಗೆ ಇಷ್ಟ ಇರೋದ, ಬಾಯಿ ಮುಚ್ಕೊಂಡು ನನ್ನ ಜೊತೆ ಬರಲಿ ಅಷ್ಟೇ ಅವನು. ಅಲ್ಲ ಕಣವ, ಹಿಂಗೂ ಆಡೋಣ ಗಡ್ಡ ಇಡ್ತಿರು. ಆ ಫೋನ್ ಎತ್ಕೊಳಕ್ಕೂ ಜಗಳವ ನಿಮ್ದು. ನಿಮ್ಮ ಜಗಳ ನೋಡಿ ಸಾಕಾಯ್ತು. ಕೋಳಿ ಜಗಳವ. ಹೋಗಿ ಫೋನ ಎತ್ತು ಅಂದರೆ ಅವ್ರ ಮೇಲೆ ಇವ್ರು ಹೇಳ್ಕೊ, ಇವ್ರ ಮೇಲೆ ಅವ್ರು ಹೇಳ್ಕೊಂಡು. ಈಗ ಹೇಳೋದಿಲ್ವ? ಹೇಳೋ ಈಗ ನಮ್ಮ ಅಪ್ಪಂಗೆ ನೀನು ಕೊಡಲಿ ಫೋನ, ನಾನು ಹೇಳ್ತೀನಿ. ಬಾ, ನಾನು ಹೇಳೋದಿಲ್ಲ, ಬೇಕಾದ್ರೆ ನೀನು ಹೇಳ್ಕೊ. ನಾನು ಈಗ ಫೋನು ಕೊಡೋದಿಲ್ಲ ಅವ್ನಿಗೆ. ಇದು ನನ್ನ ಫೋನು, ನಾನು ತರ್ಸ್ಕೊಂಡಿರೋದು. ಅಲ್ಲ ಬಡ್ಡಿ, ಯಾರ ಫೋನ ನೀನು? ನನ್ನ ಫೋನು ಅಂತಿರೋದು? ಏನು ದುಡ್ಡು ಬರಕ್ಕೆ ಹೋಗಿದ್ಲೇನೋ? ಹೋಗಿ ಹೊಲದಲ್ಲಿಗೆ ಇದರಲ್ಲಿ ನಾ ಕೊಟ್ಟಿರೋದಲ್ವೇನೋ? ಏನು ಇವಳು ಹೋಗಿದ್ಲು ಇದು ಮಾಡೋಕ್ಕೆ, ಬೇರೆಯವ್ರೊಟ್ಟಿಗೆ ಕಳಗಿಡೋಕ್ಕೆ.
ನೋಡ್ದೆ ಮಗ ನೋಡ್ದ್ಯಾ ಕೇಳಿಸ್ಕೊಂಡಿ ಇವ್ನ ಮಾತಾ ನನಗೆ ಬೈತಿದೆ ಇಲ್ಲ ನೀನು ಹೋಗಂಗೆ ಬೈಬೇಡ ಅವನ್ನ ಅಂತ ನಮ್ಮ ಅಪ್ಪ ಅಂತಿದೆ ಇಲ್ಲ ಕೇಳಿಸ್ಕೊಂಡು ಹೆಂಗೆ ಮಾತಾಡ್ತಾನೆ ಅಂತ ಇವನು ಮಾನಕ್ ಬೇಡನ ಇವನು ಹೆಂಗಂತನ ನೋಡು ಮಗ ಬೇರೆಯವ್ರೊಟ್ಟಿಗೆ ಕಳಕ್ ಕೀಳಕ್ ಹೋಗಿದೆ ಅಂತನಲ್ಲ ಏ ನನಗಂತೂ ಹತ್ತಿರ ಪಾಪಕ್ಕೆ ಬಾಯಿ ಸರಿ ಗೊತ್ತಾಗುತ್ತವೆ ಇವನಟ್ಟಿ ಜೀತವೆ ಬೆಳಿಗ್ಗೆ ಸಂದ್ ಗಂಟು ಮುಗಿಯಾರ ಇವನಟ್ಟಿ ಜೀತಗೆ ಇದೆ ಬೇರೆಯವ್ರೊಟ್ಟಿಗೆ ಕಳಕ್ ಕೀಳಕ್ ಹೋಗ್ಬೇಕಾಗಿತ್ತಾ ಈ ಜೀತನೇ ನಾನು ಬೇರೆಯವ್ರಿಗೆ ಮಾಡಿದ್ರೆ ಇಷ್ಟೊತ್ತಿಗೆ ನನಗೆ ಸಂಬಳನಾರ ಕೊಡೋರು ತಿಂಗ್ಳಿಗಿಷ್ಟು ಅಂತ ಇವನಟ್ಟಿ ಜೀತಗೆ ನಿಂತ್ಕೋಬೇಕಾ ನಾನು ಹಿಂಗೆ ನಿಂತ್ಕೊಂಡು ಇವ್ನಿಗೆಲ್ಲ ಅನ್ನಿಸ್ಕೊಂಡು ಇವ್ನಿಗೆಲ್ಲ ಆಡಿಸ್ಕೊಂಡು ಮಗ ನಿಜವಾಗ್ಲೂ ಮಗ ನಾನು ಬೇಸತ್ತೋಗಿನ ಜೊತೆ ಫೋನ್ ಕೊಡ ಮೀಲಿ ನನ್ನ ಮಗಳ ಜೊತೆ ಮಾತಾಡ್ತೀನಿ. ನಿಂದು ಇದು ವರ್ಷೆ ಅಲ್ವಾ? ನಾನು ಆಗ್ಲಿಂದ ನನ್ನ ಮಗಳ ಜೊತೆ ಮಾತಾಡ್ಬೇಕು. ಕೊಡು ಅದೇನಂದ್ಲು ನನ್ನ ಮಗಳು ಒಂಚೂರು ಇನ್ಫಾರ್ಮೇಶನ್ ತಗೋತೀನಿ ಕೊಡು ಅಂತವನಿ. ಆಗ್ಲಿಂದ ನಿನ್ನ ವರ್ಷೆ ಆಡ್ತಾ ಇದೆ ಅಲ್ಲ ಅದು ಆಡೋದು ಇದಲ್ಲ. ನಿನ್ಗಷ್ಟು ಏನು ಹೆಂಗ್ಸಾಗಿರೋಳಗೆ ಇಷ್ಟು ದುರಾಂಕಾರ. ನಮ್ಗೆ ಎಷ್ಟಿರಲ್ಲ ನಿನಗೆ. ಕೊಡು ಅಂತ ಕೇಳ್ತಾನೆ ಅವನಿ. ನಾ ಕೊಡೋದಿಲ್ಲ ಕಣಯ್ಯ. ನನ್ನ ಮಗಳ ಜೊತೆ ಮಾತಾಡ್ಕತಾವನಿ. ನಿಂಗೆ ಬೇಕಾ ನನ್ನ ಮಗಳ ಜೊತೆ ಮಾತಾಡ್ಬೇಕಾ? ಫೋನ ಇನ್ನೊಂದು ಅಲ್ಲಿ ಮಡ್ಕಿದಾಗ ಯಾವಾಗಾರ ಎತ್ಕೊಂಡು ನಿನಗೆ ತಾಕತ್ತಿದ್ರೆ ಮಾಡ್ಬಿಟ್ಟು ಮಾತಾಡು. ನಿಂಗೆ ನಂಬರ್ ಹೊಡಿಯೋಕ್ಕೂ ಬರೋದಿಲ್ಲ, ಏನು ಬರೋದಿಲ್ಲ. ಫೋನ್ ಮಾತ್ರ ನಿಂದ ಬಡ್ಡಿ ಅಂತ ಕೇಳ್ತಾನೆ. ಬೇಕಾದ್ರೆ ಮಾಡು, ಬ್ಯಾಡ್ದಾರಿರು. ನನ್ನ ಮಗಳು ನನಗೆ ವಿಷಯ ತಲುಪಿಸೋಳೆ. ನಾನು ಹೋಗೋ ಜವಾಬ್ದಾರಿ ನಂದು. ನನ್ನ ಮಗಳ ಜೊತೆ ನನ್ನ ಮಗಳ ಮನೆಗೆ ಹೋಗಿ ನನ್ನ ಮಗಳು ನೋಡಕ್ಕೆ ಹೋಯ್ತಾವನಿ. ನಾನು ಬರೋದಿದ್ರೆ ನಾನು ನಿಂದು ಬರ್ಬೋದು, ಬರ್ನಿಲ್ಲ ಅಟ್ಲಿರು. ಅಲ್ಲ ಕಣ, ಏನವ ನಿಮಗೆ ಬಂದಿರೋದು ಕೋಳಿ ಜಗಳ ಆಡ್ಕೊಂಡು ನೀವು? ಅವ ನೀನು ಈಗೀಗ ಸರಿ ಬತ್ತಾ ಇಲ್ಲ. ಅವ ನೀನು ಮಾತೆತ್ತರ ಅಪ್ಪನ ಜೊತೆ ಜಗಳ ಆಡೋದು. ಅಪ್ಪನ ಸರಿ ಇಲ್ಲ, ನೀನು ಸರಿ ಇಲ್ಲ. ಏನು ಹೇಳಿ ನಾನು ಇಬ್ರು ಮಧ್ಯೆ ಕಚ್ಕೊಂಡಿದ್ದಾಗ ಚೆನ್ನಾಗಿರ್ತಿದಾರಿ, ನಮಗೆ ಬೈತಿದಾರಿ, ನಮಗೆ ಬುದ್ಧಿವಾದ ಹೇಳ್ತಿದಾರಿ. ಒಂಚೂರು ಏನಾರ ಹಿಂಗೆ ಕಿತ್ಕತ್ತು ಅಂದರೆ ಇಬ್ರು ಮೇಲೂ ಹೇಳೋದು ನೀವು. ನಾನು ಏನು ಇಬ್ರಿಗೂ ಏನು ಹೇಳಕ್ಕೆ ಹೋಗೋದಿಲ್ಲ, ಸುಮ್ಮನೆ ಇದ್ಬಿಡು ಮಗ. ನಮ್ದಿದ್ದುದ್ದೆ ಬಿಡು, ಆಮೇಲೆ ಈಗ ಇರ್ತೀವಿ, ಆಮೇಲೆ ಸರಿ ಐತೀವಿ. ನಿಂಗೆ ಹೇಳವ ಫಸ್ಟು ಹೇಳ್ದಿಯಾ? ನಿನ್ನ ಗಂಡಿಗೆ ಹೇಳ್ದಿಯವ? ಗೊತ್ತಾಯ್ತಾ ದೇವುಗುವೆ ಏನನ್ನ? ನಿಮ್ಮ ಅತ್ತೆ ಮಾವ ಎಲ್ರಿಗೂ ಗೊತ್ತಾಯ್ತಾ? ಇಲ್ಲ ಕಣವ, ದೇವು ಅವ್ರು ಬಂದಿಲ್ಲ. ಈಗ ಬಂದಾಗಿ ತಿಳಿಸ್ತೀನಿ. ಸಾಯಂಕಾಲ ಬರ್ತಾರೆ, ಅವರದೆಲ್ಲ ಬೇರೆ ಊರಿಗೆ ಹೋಗಿದ್ರು. ಹಂಗಾಗಿ ಇನ್ನು ನಮ್ಮ ಅತ್ತೆಗೆ ಗೊತ್ತು. ಮಾವರು ಇನ್ನೂ ಹೊಲ್ದಿಂದ ಬಂದಿಲ್ಲ ಅನ್ಸುತ್ತೆ. ಬಂದಾಗ ಹೇಳ್ತಾರೆ ಅತ್ತೆ. ನಾನೇನು ಹೋಗಿ ಹೇಳೋಕ್ಕಾಗ್ತವ? ಅವರೇ ಹೇಳ್ತಾರೆ. ಇನ್ನೇನಿಲ್ಲ ಕಣವ, ಅವ್ರು ಬಂದಾಗ ತಿಳಿಸ್ತೀನಿ. ಸರಿ ಕಣವ. ಏನವ ಖುಷಿಪಟ್ರ? ಈಗ 2ನೇ ತಿಂಗಳು ಆಯ್ತದ ಅಂತ ಏನಂದ್ರು ನಿಮ್ಮ ಅತ್ತೆ ನಿಮ್ಮ ಅಜ್ಜಿ ಎಲ್ಲ ಖುಷಿಯಾಗಿದ್ದಾರಾ? ಆಲಿ ಅನ್ಕೊಂಡು ಕಣವ ಭಾಳ ಖುಷಿಪಟ್ರು. ಕೊಟ್ರು ಬೇರೆ ಒಂಚೂರು ರೆಸ್ಟಲ್ಲಿರಿ ಅಂದ್ರ. ಈಗ ನಮ್ಮ ಅತ್ತೆ ಅಜ್ಜಿ ಎಲ್ಲ ಬ್ಯಾಡ, ಏನು ಮಾಡಬೇಡ ನೀನೇನು ಕೆಲಸ ಮಾಡ್ತಾರೋ ಸರಿ ಕಣವ, ಅಚ್ಚುಕಟ್ಟಾಗಿರವ. ನೀನು ಬೇಕಾದ್ರೆ ಊರಿಗೆ ಹೋಗಿ ನಿಮ್ಮ ಅವ್ವನ ಮನೇಲಿ 1 ತಿಂಗಳು ರೆಸ್ಟ್ ತಗೊಂಡೆ ಬರೋಗವ. 3 ತಿಂಗಳು ತುಂಬಿಸ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು 2 ತಿಂಗಳು ಸ್ಕ್ಯಾನ್ ಮಾಡ್ತಾರಲ್ವ, 2 ತಿಂಗಳಿಗೇನೋ ಆಗ ಮಾಡಿಸ್ಕೊಂಡು ಒಟ್ಟಿಗೆ ಬಂದ್ಬಿಡು. ನೀನು ಬೇಕಾರೆ ಹೋಗಿ ರೆಸ್ಟ್ ತಗೋಗವ ಅನ್ಕೊಂಡು ಈಟಿನ ಪದಾರ್ಥ ತಿನ್ಬೇಡ ಅನ್ಕೊಂಡು ಇದು ಮಾಡಿಲ್ಲ ಕಣವ. ಈಗ ಬೆಳಿಗ್ಗೆಯಿಂದ ನನ್ನ ಕೆಲ ಏನು ಮಾಡಿಸಿಲ್ಲ. ನಮ್ಮ ಅತ್ತೆನೇ ಮಾಡ್ತದೆ ಪಾಪ. ಆ ಕೊಟ್ಟಿಗೆ ಕೆಲಸ ಎಲ್ಲ ಸಿಂದು ಮಾಡಿದ್ದು ಅದನ್ನು ಮಾಡಬೇಕು, ಎಲ್ಲ ಒಳಗೂ ಮಾಡಬೇಕು. ಪಾಪ ರೋಸ್ ಎದ್ದವ್ರೆ. ಅಜ್ಜಿನೂ ಸೊಸಿ ಈಗ ಹೆಲ್ಪ್ ಮಾಡಕ್ಕೆ ಶುರು ಮಾಡವ್ರೆ. ಮೊದಲಾದ್ರೆ ನಾನು ಮಾಡ್ಕೊತಿದ್ನಲ್ಲ, ಪಾಪ ಮಾಡ್ತೀನಿಲ್ಲ ಅಜ್ಜಿ. ನನಗೆ ಹೊಟ್ಟೆ ಉರಿತಿತ್ತು, ನಾನೇ ಮಾಡ್ತೀನಿ ಅನ್ಕೋ ಹೋದ್ರು ಮಾಡಿಸ್ತಾ ಇಲ್ಲ ಅವ್ರು ನನ್ನ ಕೈಲಿ. ಅಯ್ಯೋ ಒಳ್ಳೇದು ತಗವ. ಈಗ ಅವರೇ ಹೇಳ್ತವ್ರೆ ತಾನೇ ಟೆಸ್ಟ್ ತಗೋ ಅಂತ. ಈಗ ಡಾಕ್ಟ್ರು ಹೇಳೋದಕ್ಕೆ ತಾನೇ ನೀನೇನೋ ತಕತೀನಿ ಅಂತಿದೆಯಾ? ಡಾಕ್ಟ್ರು ಹೇಳೋರು ಅಂದ್ಮೇಲೆ ತಗೋಬೇಕು ನೀನು. ಅವೆಲ್ಲ ನೀನು ತಲೆಗೆ ಹಾಕಬೇಡ, ಮಾಡೋರು ಮಾಡ್ಕೊತಾರೆ, ಸುಮ್ಮನಿರು. ಯಾಕೆ ನೀನು ಮಾರ್ಗಿತ್ತಿ ಇಲ್ವಾ ಕೆಲಸ ಮಾಡೋಕ್ಕೆ? ಇಲ್ಲ ಕಣವ, ಬೇಸಿಗೆ ರಜಕ್ಕೆ ಅವನಿಗೂ ಬೇಸಿಗೆ ರಜೆ ಇತ್ತಲ್ಲ, ಗಂಡಿಗೂ ಕರ್ಕೊಂಡು ರವ್ವನ ಮನ್ಗೆ ಹೋಗೋಳೆ. ಏನು ಹತ್ತತ್ರ 1 ತಿಂಗಳು ಆಯಿತು ಅವ. ಹಂಗ ಸರಿ ಬಿಡು, ಇನ್ನೇನು ಮಾಡೋಕ್ಕದ್ದು. ಸರಿ ಬಿಡು, ನೀನು ತಲೆ ಕೆಡಿಸ್ಕೊಳ್ಕೋಬೇಡ, ಏನು ಕೆಲಸ ಮಾಡ್ಕೋಬೇಡ. ಬತ್ತೀವಿ ಕಣವ ನಾವು ಸಾಯಂಕಾಲ ನೋಡಕ್ಕೆ ಬತ್ತೀವಿ. ಆದರೆ ಸಾಯಂಕಾಲ ಬಾವ ಆನಿಲ್ವಾ? ಹಾಲ್ಗಿಲ್ ಕರಿಬೇಕು ಅಂದ್ಬಿಟ್ಟು ಲೇಟ್ ಕಿಟ್ ಆಗೋಯ್ತು ಅಂದರೆ ನೀನು ರಾತ್ರಿ ಹೊತ್ತೇನು ಇಟ್ಕೋಬೇಡ. ತಿರ್ಗಿ ಹೋಗ್ಬೇಕು ಅಂತ ನಿಂತ್ಕೊತಿದ್ದಾರಿ. ಮನೆ ಕಳೆದು ಇಲ್ಲ, ಇಲ್ಲಿ ಬಸ್ ಇರಲ್ಲ ಪಸ್ ಇರಲ್ಲ. ನೀವು ಸುಮ್ಮನೆ ತೆಗಿದು ಮಾಡಬೇಡಿ. ಆನಿಲ್ಲ ಅಂದರೆ ಮಾರನೇಕೆ ಒತ್ತೊತ್ತನಂತೆ ಎದ್ದು ಬಂದ್ಬಿಡಿ ನಾಷ್ಟಕ್ಕೆ ಇಲ್ಲಿಗೆ, ಸರಿಯಾ? ಸರಿ ಕಣವ, ಆಯ್ತು. ಮಗಳೇ ಜೋಪಾನ ಕಣವ. ಇಡ್ನ ಪೋನ. ಸರಿ ಕಣವ, ಆಯ್ತು ಮಡ್ಗವ. ಯಪ್ಪ ನನಗಂತೂ ಭಾಳ ಖುಷಿ ಆಯ್ತದೆ. ಇವ್ರ ಮಕ್ಕ ಏನು ನೋಡಿ. ಅಲ್ಲ ಎಷ್ಟು ದುರಾಂಕಾರ. ಕೇಳ್ತಾನೆ ನೀನು ನನ್ನ ಮಗಳು ಏನಕ್ಕೆ ಮಾಡಲು ಅಂತ ಫೋನು ಕಿತ್ಕೊಂಡು ಹಂಗೆ ಓಡಿದ್ಲಲ್ಲ. ಒಂದು ಸತಿ ಫೋನ್ ಎತ್ತನಿಲ್ಲ ಅನ್ಕೊಂಡು ನಂದೇ ನಡಿಬೇಕು ಅಂತ ನಡೆಸ್ತಾಳಲ್ಲ ಇವಳು. ಇವಳು ಭಾಳ ಇದಾಗ್ಬಿಟ್ಟದೆ. ತಡಿ, ಪಕ್ಕದ ಮನೆಯವ್ರ ತಕಾರ ಹೋಗಿ ಫೋನ್ ಮಾಡಿಸ್ತೀನಿ ನನ್ನ ಮಗಳಿಗೆ.